ನಮಸ್ತೆ, ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ. ನಾನು ರಮ್ಯಾ. ಆದಿಚುಂಚನಗಿರಿ ಮಠದ ಶ್ರೀ ಶ್ರೀ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿಗಳಿಗೆ 60ರ ಸಂಭ್ರಮ. 60ನೇ ವರ್ಷದ ಪ್ರಯುಕ್ತ 31 ಜಿಲ್ಲೆಗಳಲ್ಲಿ 60 ಕಡೆ ಕೇಕ್ ಅನ್ನ ಕಟ್ ಮಾಡಿ ಸೆಲೆಬ್ರೇಷನ್ ಅನ್ನ ಮಾಡಲಾಗ್ತಾ ಇದೆ. ಬಿಜಿಎಸ್ ನಾಲೆಡ್ಜ್ ಸಿಟಿಯಲ್ಲಿ ಶ್ರೀ ಶ್ರೀ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿಯವರ ಹುಟ್ಟುಹಬ್ಬದ ಸಂಭ್ರಮ ಮನೆ ಮಾಡಿದೆ. ಕಳೆದ 4 ದಿನಗಳಿಂದ ನಡೀತಾ ಇರುವಂತಹ ಹೋಮ ಹವನಗಳು, ಇವತ್ತು ಕೂಡ ಶಂಖ ಚಂಡಿಕಾ ಹೋಮವನ್ನ ಕೂಡ ಆಯೋಜನೆ ಮಾಡಲಾಗಿದೆ. ಸುಮಾರು 3 ಗಂಟೆಗಳ ಕಾಲ ನಡೆಯಲಿರುವಂತಹ ಶಂಖ ಚಂಡಿಕಾ ಹೋಮ ಚಂಡಿಕಾ ದೇವಿಯನ್ನ ಆರಾಧಿಸುವ ಅತ್ಯಂತ ಶಕ್ತಿಶಾಲಿ ಯಜ್ಞ ಇದು. ಉತ್ತಮ ಆರೋಗ್ಯ, ದೀರ್ಘಾಯುಷ್ಯ ಮತ್ತು ಕೌಟುಂಬಿಕ ಸಮೃದ್ಧಿಗೆ ಈ ಯಜ್ಞವನ್ನ ಮಾಡಲಾಗ್ತಾ ಇದೆ. 10ಕ್ಕೂ ಹೆಚ್ಚು ಪುರೋಹಿತರಿಂದ ಹೋಮ ಹವನವನ್ನ ನಡೆಸಲಾಗ್ತಾ ಇದೆ. ಶಂಖ ಚಂಡಿಕಾ ಹೋಮ ನಂತರ ಶ್ರೀನಿವಾಸ ಕಲ್ಯಾಣೋತ್ಸವವನ್ನ ಜರುಗಿಸಲಾಗುತ್ತೆ. ಸೇವಂತಿ ಚೆಂಡು ಹೂವುಗಳಿಂದ ಸಿಂಗಾರಗೊಂಡಿರುವಂತಹ ಹೋಮ ಮಂಟಪ. ಹೋಮದಲ್ಲಿ ಈ ಒಂದು ನಿರ್ಮಲಾನಂದ ಸ್ವಾಮೀಜಿ ಮತ್ತು ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿ ಕೂಡ ಭಾಗಿಯಾಗಿದ್ದಾರೆ. ಬಿಜಿಎಸ್ ನಾಲೆಡ್ಜ್ ಸಿಟಿಯಲ್ಲಿ ಗುರೂಜಿಯವರ 60ನೇ ವರ್ಷದ ಹುಟ್ಟು ಹಬ್ಬ ಸಂಭ್ರಮ ಮನೆ ಮಾಡ್ತಾ ಇದೆ. ಕಳೆದ 4 ದಿನಗಳಿಂದಲೂ ಕೂಡ ಒಂದಷ್ಟು ಹೋಮ ಹವನಗಳನ್ನ ಕೂಡ ಮಾಡಲಾಗ್ತಾ ಇದೆ. ಗುರೂಜಿಯವರ ಆಶೀರ್ವಾದವನ್ನ ಕೂಡ ಪಡ್ಕೊಳ್ಳಲಾಗ್ತಾ ಇದೆ. ಅವರ ಅಭಿಮಾನಿಗಳು ಕೂಡ ಸೆಲೆಬ್ರೇಷನ್ ಅನ್ನ ಮಾಡ್ತಾ ಇದ್ದಾರೆ. ಇದೊಂಥರ ಹುಟ್ಟು ಹಬ್ಬದ ಸಂಭ್ರಮ ಗುರೂಜಿಯವರಿಗಾದ್ರೆ, ಅವರ ಅಭಿಮಾನಿಗಳಿಗೆ ಎಲ್ರಿಗೂ ಕೂಡ ಹಬ್ಬದ ವಾತಾವರಣದ ರೀತಿಯಾಗಿ ಸೃಷ್ಟಿಯಾಗಿದೆ. ಪ್ರತಿಯೊಬ್ಬರೂ ಕೂಡ ಅವರ ಹುಟ್ಟು ಹಬ್ಬವನ್ನ ಒಂಥರ ಸಂತೋಷದ ರೀತಿಯಾಗಿ ಮನೆಯಲ್ಲಿ ನಾವೇ ಒಬ್ಬರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ ಅನ್ನುವಂತಹ ರೀತಿಯಲ್ಲಿ ಸೆಲೆಬ್ರೇಷನ್ ಅನ್ನ ಮಾಡಲಾಗ್ತಾ ಇದೆ. ಮತ್ತೆ ಕಳೆದ 3 ದಿನಗಳಿಂದಲೂ ಕೂಡ ಹೋಮ ಹವನ ಜಪ ತಪಗಳು ಕೂಡ ನಡೀತಾ ಇದೆ. ವಿಶೇಷವಾಗಿ ಪೂಜೆ ಪುನಸ್ಕಾರಗಳು ಕೂಡ ಆಗ್ತಾ ಇರುವಂಥದ್ದು. ಬೆಂಗಳೂರು ಹೊರವಲಯದ ಕುಂಬಳಗೋಡಿನಲ್ಲಿ ಇರುವಂತಹ ಕ್ಯಾಂಪಸ್ನಲ್ಲೂ ಕೂಡ ಕಳೆದ 4 ದಿನಗಳಿಂದಲೂ ಕೂಡ ವಿಶೇಷವಾಗಿ ಹೋಮ ಹವನಗಳನ್ನು ಕೂಡ ಮಾಡಲಾಗ್ತಾ ಇದೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ರಿ ಯಾವ ರೀತಿಯಾದಂತಹ ಹೋಮ ಹವನಗಳು ಜರುಗ್ತಾ ಇದೆ ಅಂತ ಹೇಳಿ. ಗುರೂಜಿಗಳು ನಿರ್ಮಲಾನಂದನಾಥ ಸ್ವಾಮೀಜಿ ಕೂಡ ಭಾಗಿಯಾಗಿದ್ದಾರೆ ಈ ಒಂದು ಹೋಮ ಹವನದಲ್ಲಿ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ರಿ ಪ್ರಕಾಶನಾಥ ಸ್ವಾಮೀಜಿಯವರು ಕೂಡ ಭಾಗಿಯಾಗಿದ್ದಾರೆ. ವಿಶೇಷವಾಗಿ ಒಂದು 60ನೇ ಹುಟ್ಟು ಹಬ್ಬದ ಹಿನ್ನೆಲೆಯಲ್ಲಿ ಈ ಒಂದು ಸೆಲೆಬ್ರೇಷನ್ ಅನ್ನು ಮಾಡಲಾಗ್ತಾ ಇದೆ. ಶ್ರೀ ಶ್ರೀ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿಗಳಿಗೆ 60ನೇ ಹುಟ್ಟುಹಬ್ಬದ ಸಂಭ್ರಮ. ಆನೇಕಲ್, ಬೀದರ್, ಬೆಳಗಾವಿ ಮತ್ತು ಬಳ್ಳಾರಿ ಜಿಲ್ಲೆಗಳಲ್ಲೂ ಕೂಡ ಸಂಭ್ರಮಾಚರಣೆಯನ್ನ ಮಾಡಲಾಗ್ತಾ ಇದೆ. ಬಿಜಿಎಸ್ ಮತ್ತು ಎಸ್ಜೆಬಿ ಸಮೂಹ ಶಿಕ್ಷಣ ಸಂಸ್ಥೆಗಳು ಮತ್ತು ಆಸ್ಪತ್ರೆಗಳ ಎಂಡಿ ಪ್ರಕಾಶನಾಥ ಸ್ವಾಮೀಜಿಗೆ ಶುಭಾಶಯವನ್ನ ಕೋರಲಾಗ್ತಾ ಇದೆ. 60ನೇ ಹುಟ್ಟು ಹಬ್ಬದ ಪ್ರಯುಕ್ತ ರಾಜ್ಯದ 60 ಕಡೆ ಸಂಭ್ರಮದ ಸೆಲೆಬ್ರೇಷನ್ ಅನ್ನ ಮಾಡಲಾಗ್ತಾ ಇದೆ. 60 ವರ್ಷಗಳ ಸಾರ್ಥಕತೆಯ ಸಂಭ್ರಮವನ್ನ ಈ ಒಂದು ಸಂಭ್ರಮದ ಹೆಸರಲ್ಲಿ ಆಚರಣೆ ಮಾಡಲಾಗ್ತಾ ಇದೆ. ನಾಡಿನ ಎಲ್ಲೆಡೆ ಗುರುವಂದನೆ, ಜ್ಞಾನವೇ ಗುರುವು, ಬೆಳಕೆ ಗುರುವು ಅಂತಿರುವಂತಹ ಪ್ರಕಾಶನಾಥ ಸ್ವಾಮೀಜಿಗೆ ಶುಭಾಶಯಗಳ ಮಹಾಪೂರ್ವೇ ಹರಿದು ಬರ್ತಾ ಇದೆ. 60ನೇ ಹುಟ್ಟುಹಬ್ಬ ಹಿನ್ನೆಲೆಯಲ್ಲಿ 60 ರೀತಿಯಾಗಿ ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿಯಾಗಿ ಅವರ ಹುಟ್ಟುಹಬ್ಬವನ್ನ ಆಚರಣೆ ಮಾಡಲಾಗ್ತಾ ಇದೆ. 60 ಕಡೆ ಸಂಭ್ರಮದ ಸೆಲೆಬ್ರೇಷನ್ ಅನ್ನ ಮಾಡಲಾಗ್ತಾ ಇದೆ. ಈ ಸಾರ್ಥಕತೆಯ ಸಂಭ್ರಮ ಹೆಸರಲ್ಲಿ 60 ವರ್ಷಗಳ ಸಂಭ್ರಮಾಚರಣೆಯನ್ನು ಮಾಡಲಾಗ್ತಾ ಇರುವಂಥದ್ದು. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ ಆನೇಕಲ್ನಲ್ಲಿ ಹ್ಯಾಪಿ ಬರ್ಡೇ ಗುರುಗಳೇ ಅಂತ ಹೇಳಿ ಹುಟ್ಟುಹಬ್ಬವನ್ನ ಆಚರಣೆ ಮಾಡಲಾಗ್ತಾ ಇದೆ. ಬೀದರ್ನಲ್ಲೂ ಕೂಡ ಸಂಭ್ರಮ ಸಡಗರದಿಂದ 60ನೇ ಹುಟ್ಟುಹಬ್ಬದ ಈ ಒಂದು ಶುಭಾಶಯವನ್ನ ಕೋರೋದ್ರ ಮುಖಾಂತರ ಹುಟ್ಟುಹಬ್ಬವನ್ನ ಆಚರಣೆ ಮಾಡಲಾಗ್ತಾ ಇದೆ. ಇನ್ನು ಬೆಳಗಾವಿಯಲ್ಲಿ ನೋಡೋದಾದ್ರೆ ಪ್ರತಿಯೊಬ್ಬರೂ ಕೂಡ
ಈ ಸ್ವಾಮೀಜಿ ಅವರ ಹುಟ್ಟುಹಬ್ಬವನ್ನು ಹಬ್ಬದ ರೀತಿಯಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಬೆಳಗಾವಿಯಲ್ಲಿ. ಮತ್ತು ಬಳ್ಳಾರಿಯಲ್ಲಿಯೂ ಕೂಡ ಸಾರ್ಥಕತೆಯ 60 ವರ್ಷಗಳ ಈ ಒಂದು ಸಂಭ್ರಮ ಮನೆ ಮಾಡಿದೆ. ಬಳ್ಳಾರಿಯಲ್ಲೂ ಕೂಡ ಆಯಾ ಜಿಲ್ಲೆಗಳಲ್ಲಿ ವಿಶಿಷ್ಟವಾಗಿ ವಿಭಿನ್ನ ರೀತಿಯಾಗಿ ಅವರ ಹುಟ್ಟುಹಬ್ಬವನ್ನು ಸಂಭ್ರಮಾಚರಣೆಯ ರೀತಿಯಾಗಿ ಯಾವ ರೀತಿಯಾಗಿ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಮತ್ತು ಬೀದರ್ನಲ್ಲಿ ಮಕ್ಕಳು ಕೂಡ ಭಾಗಿಯಾಗಿದ್ದಾರೆ ಈ ಹುಟ್ಟುಹಬ್ಬದ ಸಂಭ್ರಮದಲ್ಲಿ. ಶ್ರೀ 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 ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿಗಳ 60ನೇ ಹುಟ್ಟುಹಬ್ಬಕ್ಕೆ ಕರವೇ ಶಿವರಾಮೇಗೌಡ ಬಣ ರಾಜ್ಯ ಉಪಾಧ್ಯಕ್ಷ ಲೋಕೇಶ್ ಗೌಡ ಮತ್ತು ಕರವೇ ಬೆಂಗಳೂರು ಜಿಲ್ಲಾಧ್ಯಕ್ಷ ಶುಭ ಕೋರಿದ್ದಾರೆ. ಯಾವ ರೀತಿಯಾಗಿ ಶುಭ ಕೋರಿದ್ದಾರೆ ಬನ್ನಿ ನೋಡ್ತಾ ಹೋಗೋಣ. 60ನೇ ವರ್ಷ ಏನು ಪ್ರಕಾಶನಾಥ ಸ್ವಾಮಿಗಳ ಹುಟ್ಟುಹಬ್ಬವನ್ನು ಏನು ಜ್ಞಾನ ಭಾರತಿ ವಿಶೇಷ ಚೇತನ ಮಕ್ಕಳ ಆಶ್ರಮದಲ್ಲಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಬಣ ಮತ್ತು ಗ್ಯಾರಂಟಿ ನ್ಯೂಸು ಸಹಯೋಗದೊಂದಿಗೆ ಸಿಹಿ ಹಂಚೋ ಮುಖಾಂತರ ಏನು ಅವರ ಬರ್ತ್ಡೇಯನ್ನು ವಿಶೇಷವಾಗಿ ಇಲ್ಲಿ ಆಚರಣೆ ಮಾಡಿದ್ದೀವಿ. ನಿಜಕ್ಕೂ ಏನು ಎಲ್ಲೆಲ್ಲೋ ನಾವು ಐಷಾರಾಮಿ ಜೀವನ ಮಾಡಿಕೊಂಡು ಬರ್ತ್ಡೇಗಳು ಮಾಡೋದಕ್ಕಿಂತ ಇಂಥ ವಿಶೇಷ ಚೇತನ ಮಕ್ಕಳು ಅಂದರೆ ಇವರು ದೇವ್ರ ಮಕ್ಕಳು. ಈ ದೇವ್ರ ಮಕ್ಕಳಲ್ಲಿ ನಾವು ಹುಟ್ಟುಹಬ್ಬವನ್ನು ಆಚರಣೆ ಮಾಡೋದು ನಿಜಕ್ಕೂ ಖುಷಿಕರ ವಿಚಾರ. ಏನು ಈ ವಿಶೇಷವಾಗಿ ನಮ್ಮ ಗ್ಯಾರಂಟಿ ನ್ಯೂಸ್ಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಯಾಕೆ ಅಂದರೆ ಬರ್ತ್ಡೇ ಅಲ್ಲಿ ಇಲ್ಲಿ ಮಾಡೋದು ಬೇಡ, ಈ ವಿಶೇಷ ಚೇತನರು ಅಂದರೆ ನಮ್ಮ ದೇವ್ರ ಮಕ್ಕಳು ಜೊತೆಯಲ್ಲಿ ನಾವು ಸ್ವಾಮೀಜಿಗಳ ಹುಟ್ಟುಹಬ್ಬನ ಆಚರಣೆ ಮಾಡಬೇಕು ಅಂತೇಳಿ ನಮ್ಮ ಗ್ಯಾರಂಟಿ ನ್ಯೂಸು ವರದಿಗಾರರಾದಂತಹ ನಮ್ಮ ಏನು ಅಂಬರೀಷ್ ಅವರು ಎಲ್ಲ ಸಹಪಾಠಿಗಳು ಇಲ್ಲಿ ಬಂದು ಆಚರಣೆ ಮಾಡೋದು ನಿಜಕ್ಕೂ ನನಗೆ ಖುಷಿ ತಂದ ವಿಚಾರ. ಭಗವಂತ ಆಯುರ ಆರೋಗ್ಯ ಐಶ್ವರ್ಯ ಸುಖ ಶಾಂತಿ ಎಲ್ಲವನ್ನ ಸ್ವಾಮೀಜಿಗಳಿಗೆ ಕೊಟ್ಟು ನಮ್ಮನ್ನೆಲ್ಲ ಕಾಪಾಡೋ ರೀತಿಯಲ್ಲಿ ಏನು ಮಾಡಲಿ ಅಂತೇಳಿ ಮತ್ತು ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ಕೋರ್ತಾ ಈ ವಿಶೇಷ ಚೇತನ ಮಕ್ಕಳು ಏನು ಹಾಸ್ಟೆಲ್ ಮಾಡಿದ್ದಾರೆ ಅಲ್ಲಿ ಬಂದು ನಮ್ಮ ಪ್ರಕಾಶ ಸ್ವಾಮೀಜಿಗಳ ಹುಟ್ಟುಹಬ್ಬವನ್ನು 60 ವರ್ಷವನ್ನು ಇಲ್ಲಿ ಆಚರಣೆ ಮಾಡ್ತಾ ಇದೀವಿ. ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಮತ್ತೆ ಒಳ್ಳೆ ಇದು ಕೊಡ್ಲಿ ಅಂತ ಆ ದೇವರಲ್ಲಿ ಕೇಳ್ಕೊತೀವಿ. ಏನು ಇಲ್ಲಿ ಈ ಮಕ್ಕಳ ಒಂದು ವಿಶೇಷ ಚೇತನ ಇದರಲ್ಲಿ ನಾವು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದೀವಿ. ಈ ಮಕ್ಕಳಿಗೇನು ಒಳ್ಳೆ ಜ್ಞಾನವನ್ನು ಕೊಡ್ಲಿ ಆ ದೇವರು ಪ್ರಾರ್ಥನೆ ಮಾಡುತ್ತಾ ಆ ದೇವರಲ್ಲಿ ಕೇಳ್ಕೊತೀವಿ. ಬೀದರ್ನ ಬಸವ ಕಲ್ಯಾಣ ತಾಲೂಕಿನ ಸ್ಥಳೀಯರು ಕೂಡ ಸ್ವಾಮೀಜಿಗಳಿಗೆ ಶುಭವನ್ನ ಕೋರಿದ್ದಾರೆ. ಬನ್ನಿ ನೋಡೋಣ. ಪ್ರಕಾಶನಾಥ್ ಸ್ವಾಮೀಜಿಯವರ 60ನೇ ಹುಟ್ಟುಹಬ್ಬದ ಪ್ರಯುಕ್ತ ಬೀದರ್ ಜಿಲ್ಲೆಯ ನಾರಾಯಣಪುರ ಗ್ರಾಮದಲ್ಲಿ ಅದ್ದೂರಿಯಾಗಿ ಅವರ ಒಂದು ಹುಟ್ಟುಹಬ್ಬವನ್ನು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಆಚರಿಸಲಾಗಿತ್ತು. ನಮ್ಮ ಗ್ಯಾರಂಟಿ ನ್ಯೂಸ್ ಚಾನೆಲ್ ವತಿಯಿಂದ ಈ ಒಂದು ಹುಟ್ಟುಹಬ್ಬದ ಸಂಭ್ರಮ ಆಚರಣೆ ಮಾಡಲಾಯಿತು ಅದ್ದೂರಿಯಾಗಿ. ಇದೇ ತರಹ ಸ್ವಾಮೀಜಿಗಳು ಇನ್ನು ಮುಂದೆ ಹಲವಾರು ಶಿಕ್ಷಣ ಸಂಸ್ಥೆಯಲ್ಲಿ ಕ್ರಾಂತಿ ಮಾಡಿದೆ ಅಂತ ನಾವು ಕೇಳ್ಬಿಟ್ಟಿದ್ದೀವಿ. ಅವರು ಇದೇ ರೀತಿ ಅವರು ಕೂಡ ಇನ್ನೂ ಕೂಡ ಮುಂದೆ ಶಿಕ್ಷಣ ಇಲಾಖೆಯಲ್ಲಿ ಆಗಲಿ ಅಥವಾ ಆಸ್ಪತ್ರೆ ಇಲಾಖೆಯಲ್ಲಾಗಲಿ ಅವರು ಸಾಕಷ್ಟು ಇನ್ನು ತಮ್ಮ ಜೀವನದಲ್ಲಿ ಸಾಕಷ್ಟು ಇನ್ನು ಮುಂದೆ ಬರಲಿ ಅಂತ ನಾವು ಆಶಿಸುತ್ತಾ ಇಡೀ ನಮ್ಮ ಬೀದರ್ ಜಿಲ್ಲೆಯ ಜನತೆಯ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳಲು ಬಯಸುತ್ತೇನೆ. ಬೆಳಗಾವಿ ನಗರದ ಹೊರವಲಯದಲ್ಲಿ ಇರುವಂತಹ ಶಾಂತಾಯಿ ವೃದ್ಧಾಶ್ರಮದ ಕಾರ್ಯದರ್ಶಿ ಹಾಗೂ ಮಾಜಿ ಮೇಯರ್ ವಿಜಯ್ ಮೋರೆ ಗ್ಯಾರಂಟಿ ನ್ಯೂಸ್ ವತಿಯಿಂದ ಶ್ರೀಗಳ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ್ದಾರೆ. ಶ್ರೀ ಪ್ರಕಾಶ್ ನಾಥ್ ಸ್ವಾಮೀಜಿಯವರದ ಹುಟ್ಟುಹಬ್ಬ ಸೆಲೆಬ್ರೇಷನ್ ಮಾಡೋ ಸಲುವಾಗಿ ನಮ್ಮ ಗ್ಯಾರಂಟಿ ನ್ಯೂಸು ಮತ್ತು ಶಾಂತಾಯಿ ವೃದ್ಧಾಶ್ರಮ ಮತ್ತು ನಮ್ಮೆಲ್ಲ ಜನರ ಅಜ್ಜಾಜಿ ವತಿಯಿಂದ ಸ್ವಾಮೀಜಿಯವರ ಬರ್ಡೇ ಸೆಲೆಬ್ರೇಷನ್ ಹೀಗಾಗಿ ಮಾಡಿದ್ದು ಭಾಳ ಖುಷಿ ನಮಗೆ ಅನಿಸ್ತಾ. ಗ್ಯಾರಂಟಿ ಚಾನೆಲ್ದವ್ರದ್ದು ನಾನು ಮುದ್ದಾಮಾಗಿ ಥ್ಯಾಂಕ್ಸ್ ಅಂತ ಹೇಳ್ತೀವಿ. ಯಾಕಂದ್ರೆ ಅಷ್ಟು ದೊಡ್ಡ ವ್ಯಕ್ತಿಯವ್ರದ್ದು ನಾವು ನಮ್ಮ ಆಶ್ರಮದಲ್ಲಿ ಬರ್ಡೇ ಸೆಲೆಬ್ರೇಷನ್ ಮಾಡಿ ಅವ್ರದ್ದು ಆಶೀರ್ವಾದ ಸದ್ಯಕ್ಕೆ ನಮ್ಗೆ ಸಿಗಬೇಕಂತೇಳಿ ನಾನು ಪರಮೇಶ್ವರ ಕಡೆ ಪ್ರಾರ್ಥನೆ ಮಾಡ್ತೇನೆ. ನಾನು ಸ್ವಾಮೀಜಿಯವ್ರಿಗೆ ಮುದ್ದಾಮ ಆಮಂತ್ರಣ ಮಾಡ್ತೇನೆ. ತಾವು ನಮ್ಮ ಶಾಂತ ವೃದ್ಧಾಶ್ರಮನಲ್ಲಿ ತಮ್ಮ ಚರಣನೂ ಸ್ಪರ್ಶ ಆಗಬೇಕಂತೇಳಿ ದೇವ್ರ ಕಡೆ ಪ್ರಾರ್ಥನೆ ಮಾಡ್ತೇನೆ. ತಾವು ಮಾಡುವಂಥ ಇಷ್ಟು ದೊಡ್ಡ ಒಳ್ಳೆಯ ಕೆಲಸ ಎಲ್ಲ ಎಜುಕೇಷನ್ ಫೀಲ್ಡ್ನಲ್ಲಿ ತಾವು ಭಾಳ ದೊಡ್ಡ ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ. ತಮ್ಮ ಕೆಲಸಕ್ಕೆ ನಮ್ಮೆಲ್ಲ
ಶಾಂತಾಯಿ ವೃದ್ಧಾಶ್ರಮನಲ್ಲಿ ಇರುವಂಥ ಎಲ್ಲ ಅಜ್ಜ ಅಜ್ಜಿಯವ್ರದ್ದು ತಮಗೆ ಆಶೀರ್ವಾದ ಇದೆ. ತಾವು ಹಿಂಗೆ ಕೆಲಸ ಮಾಡ್ಕೋತ ಹೋಗ್ರಿ. ನಾವು ಪ್ರತಿ ವರ್ಷ ನಮ್ಮ ಶಾಂತಾಯಿ ವೃದ್ಧಾಶ್ರಮನಲ್ಲಿ ಶ್ರೀ 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 ಪ್ರಕಾಶನಾಥ್ ಸ್ವಾಮೀಜಿಯವರ ಬರ್ಡೇ ಸೆಲೆಬ್ರೇಷನ್ ಮಾಡ್ತೇವೆ. ಗ್ಯಾರಂಟಿ ನ್ಯೂಸ್ ನಾನು ಮುದ್ದಾಮಾಗಿ ಥ್ಯಾಂಕ್ಸ್ ಅಂತ ಹೇಳ್ತೇನೆ. ಧನ್ಯವಾದ. ಬಳ್ಳಾರಿಯ ಸೂರ್ಯ ನಿವಾಸ ವೃದ್ಧಾಶ್ರಮ ಮುಖ್ಯಸ್ಥ ಪರಶುರಾಮ್ ಮತ್ತು ಕನ್ನಡ ರಕ್ಷಣಾ ಯುವ ವೇದಿಕೆ ಡಾಕ್ಟರ್ ಸಿ ಮುನಿಸ್ವಾಮಿ ಶ್ರೀಗಳಿಗೆ ಶುಭವನ್ನ ಕೋರಿದ್ದಾರೆ. ಬನ್ನಿ ನೋಡೋಣ. ಇಂದು ಡಾಕ್ಟರ್ ಪ್ರಕಾಶನಾಥ್ ಸ್ವಾಮೀಜಿಯವರ ಜನ್ಮದಿನ ಇದೆ. ಆದ್ದರಿಂದ ಇವರು ಶ್ರೀ ಸೂರ್ಯ ನಿವಾಸ ವೃದ್ಧಾಶ್ರಮಕ್ಕೆ ಬಂದು ಕೇಕನ್ನು ಕಟ್ ಮಾಡೋದ್ರ ಮೂಲಕ ತಮ್ಮ ಹಬ್ಬದ ಆಚರಣೆಯನ್ನು ಆಚರಿಸಿದ್ದಾರೆ. ಹಾಗೂ ಇಲ್ಲಿರ್ತಕ್ಕಂಥ ವೃದ್ಧಾಶ್ರಮ ಎಲ್ಲರಿಗೂ ಕೇಕನ್ನು ಹಂಚಿ ಅದ್ದೂರಿಯಾಗಿ ಸಂಭ್ರಮದಿಂದ ಆಚರಣೆ ಮಾಡಿದ್ದಾರೆ. ಅವರಿಗೂ 100 ಕಾಲ ಆಯುಷ್, ಆರೋಗ್ಯ, ಸಂಪತ್ತು ನಿಧಿ ಎಲ್ಲರೂ ಸಿಗಲಿ ಎಂದು ಆ ಭಗವಂತನಲ್ಲೇ ನಮ್ಮ ಆಚರಣೆ ಪರವಾಗಿ ನಾವೆಲ್ಲರೂ ಪ್ರಾರ್ಥನೆ ಮಾಡ್ತೀವಿ. ನಾವಿಲ್ಲಿ ವೃದ್ಧಾಶ್ರಮಕ್ಕೆ, ಸೂರ್ಯ ವೃದ್ಧಾಶ್ರಮಕ್ಕೆ ಪ್ರಕಾಶನಾಥ ಸ್ವಾಮೀಜಿ ಅವರ ಹುಟ್ಟುಹಬ್ಬದ ಅಂಗವಾಗಿ ನಾವು ಕೇಕ್ ಕಟ್ ಮಾಡಿ ವೃದ್ಧಾಶ್ರಮದಲ್ಲಿ ಅವರು ಶಿಕ್ಷಣ ಸಂಸ್ಥೆಯಲ್ಲಿ ಬಹಳಷ್ಟು ಅಪಾರವಾದ ಸೇವೆ ಸಲ್ಲಿಸಿದ್ದಾರೆ. ಅವರು ಆಶ್ರಯದಲ್ಲಿ ಅಂದರೆ ಅವರು ಯಾವ ರೀತಿ ಸೇವೆ ಸಲ್ಲಿಸಿದ್ದಾರೆ ಅದೇ ರೀತಿ ನಾವು ಈ ಕಡೆ ನಮ್ಮ ತೀವ್ರಶಾಲಿ ಸೇವೆ ಸಲ್ಲಿಸಬೇಕೆಂಬ ಒಂದು ನಂಬಿಕೆಯಿಂದ ಮತ್ತು ಇವಾಗ ಅವರು ಹುಟ್ಟುಹಬ್ಬದ ಹುಟ್ಟುಹಬ್ಬ ಆಚರಣೆ 100 ಕಾಲ ಮಾಡಿಕೊಳ್ಳಿ ಅಂತೇಳಿ ನಾವು ಸ್ವಾಮೀಜಿ ಅವರಿಗೆ ಒಂದು ವಿನಂತಿ ಪ್ರಾರ್ಥಿಸುತ್ತೇವೆ. ಶ್ರೀ ಶ್ರೀ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿಗಳಿಗೆ 60ನೇ ಹುಟ್ಟುಹಬ್ಬದ ಸಂಭ್ರಮ. ಚಿಕ್ಕೋಡಿ, ಚಿಕ್ಕಮಗಳೂರು, ಚಿಕ್ಕಬಳ್ಳಾಪುರ ಮತ್ತು ಚಿತ್ರದುರ್ಗ ಜಿಲ್ಲೆಗಳಲ್ಲಿ ಸಂಭ್ರಮಾಚರಣೆಯನ್ನ ಸಂಭ್ರಮ ಸಡಗರದಿಂದ ಮಾಡಲಾಗ್ತಾ ಇದೆ. ಬಿಜಿಎಸ್ ಮತ್ತು ಎಸ್ಜೆಬಿ ಸಮೂಹ ಶಿಕ್ಷಣ ಸಂಸ್ಥೆಗಳು ಮತ್ತು ಆಸ್ಪತ್ರೆಗಳ ಎಂಡಿ ಪ್ರಕಾಶನಾಥ ಸ್ವಾಮೀಜಿ ಅವರಿಗೆ ಶುಭಾಶಯವನ್ನು ಕೋರಲಾಗ್ತಾ ಇದೆ. 60ನೇ ಹುಟ್ಟು ಹಬ್ಬದ ಪ್ರಯುಕ್ತ ರಾಜ್ಯದ 60 ಕಡೆ ಸಂಭ್ರಮದ ಸೆಲೆಬ್ರೇಷನ್ ನಡೀತಾ ಇದೆ. 60 ವರ್ಷಗಳ ಸಾರ್ಥಕತೆಯ ಸಂಭ್ರಮದ ಹೆಸರಿನಲ್ಲಿ ನಾಡಿನೆಲ್ಲೆಡೆ ಗುರುವಂದನೆ, ಜ್ಞಾನವೇ ಗುರುವು, ಬೆಳಕೆ ಗುರುವು ಅಂತಿರುವಂತಹ ಅವರ ಈ ಅಭಿಮಾನಿಗಳು ಪ್ರಕಾಶನಾಥ ಸ್ವಾಮೀಜಿ ಅವರಿಗೆ ಶುಭಾಶಯಗಳ ಮಹಾಪೂರ್ವೇ ಹರಿದು ಬರ್ತಾ ಇದೆ. ಚಿಕ್ಕೋಡಿಯಲ್ಲಿ ಸೆಲೆಬ್ರೇಷನ್ ಅನ್ನ ನೀವು ಗಮನಿಸ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ಮತ್ತು ಚಿಕ್ಕಮಗಳೂರಲ್ಲಿ ಸಸಿ ನೆಡುವ ಮುಖಾಂತರ ಗುರುಗಳಿಗೆ ವಂದನೆಯನ್ನ ಸಲ್ಲಿಕೆ ಮಾಡಲಾಗ್ತಾ ಇದೆ. ಹುಟ್ಟುಹಬ್ಬದ ಸಂಭ್ರಮಾಚರಣೆಯನ್ನ ಈ ಮುಖಾಂತರ ಸೆಲೆಬ್ರೇಷನ್ ಅನ್ನ ಮಾಡಲಾಗ್ತಾ ಇದೆ. ಚಿಕ್ಕಬಳ್ಳಾಪುರದಲ್ಲೂ ಕೂಡ ಹುಟ್ಟುಹಬ್ಬದ ಸಂಭ್ರಮಾಚರಣೆಯನ್ನ ಮಾಡಲಾಗ್ತಾ ಇರುವಂಥದ್ದು. ಅನ್ನದಾನವನ್ನ ಮಾಡುವುದರ ಮುಖಾಂತರ ಅವರ ಹುಟ್ಟುಹಬ್ಬವನ್ನ ಆಚರಣೆ ಮಾಡಲಾಗ್ತಾ ಇದೆ. ಮಕ್ಕಳಿಗೂ ಕೂಡ ಈ ಒಂದು ಪ್ರಸಾದವನ್ನ ವಿತರಿಸುವ ಮುಖಾಂತರ ಹಬ್ಬವನ್ನ ಸೆಲೆಬ್ರೇಟ್ ಮಾಡಲಾಗ್ತಾ ಇದೆ. ಚಿತ್ರದುರ್ಗದಲ್ಲೂ ಕೂಡ ಸಂಭ್ರಮಾಚರಣೆ ಯಾವ ರೀತಿಯಾಗಿ ಮನೆ ಮಾಡಲಾಗಿದೆ ಅನ್ನೋದನ್ನ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಕೇಕ್ ಕಟ್ ಮಾಡೋದ್ರ ಮುಖಾಂತರ ಸಿಹಿಯನ್ನ ಹಂಚಿ ಶ್ರೀಗಳ ಹುಟ್ಟುಹಬ್ಬವನ್ನ ಆಚರಣೆ ಮಾಡಲಾಗ್ತಾ ಇದೆ. ಹುಕ್ಕೇರಿಯ ಸಮಾಜ ಸೇವಕ ಚಂದ್ರಕಾಂತ ಹುಕ್ಕೇರಿ ಶ್ರೀ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿ ಅವರಿಗೆ ಮನದುಂಬಿ ಹರಸಿ ಹಾರೈಸಿದ್ದಾರೆ. ಬನ್ನಿ ನೋಡೋಣ. ಈಗ ಬೆಂಗಳೂರು ಭಾಗದೊಳಗೆ BGS ಮತ್ತು SJP ಸಂಸ್ಥೆ ಇದಾವೆ. BGS SJP ದೊಡ್ಡ ಸಂಸ್ಥೆಗಳು, ಶಿಕ್ಷಣ ಸಂಸ್ಥೆ, ಆರೋಗ್ಯ ಸಂಸ್ಥೆಗಳು ಇದಾವೆ. ಆ ಸಂಸ್ಥೆಗಳಿಂದ ಸಾಕಷ್ಟು ಜನರಿಗೆ ಅನುಕೂಲ ಆಕೈತಿ. ಅಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂಥ ಪ್ರಕಾಶನಾಥ್ ಸ್ವಾಮೀಜಿ ಅವರ 60ನೇ ಹುಟ್ಟುಹಬ್ಬವನ್ನು ನಮ್ಮ ಗ್ಯಾರಂಟಿ ನ್ಯೂಸ್ ವತಿಯಿಂದ ಚಿಕ್ಕೋಡಿ ಅನಾಥ ಆಶ್ರಮ ಮತ್ತು ವೃದ್ಧಾಶ್ರಮದೊಳಗೆ ತಮ್ಮ ಗ್ಯಾರಂಟಿ ನ್ಯೂಸ್ ಪ್ರತಿನಿಧಿಗಳಿಂದ ಆಚರಣೆ ಮಾಡೋದ್ರ ಬಹಳ ಖುಷಿ ತಂದೈತಿ. ಪ್ರಕಾಶನಾಥ ಸ್ವಾಮೀಜಿ ಶತಾಯುಷಿ ಆಗ್ಬೇಕಂತ ನಾವೆಲ್ಲ ಬೇಡ್ಕೊತೇವೆ. ಮತ್ತು ಗ್ಯಾರಂಟಿ ನ್ಯೂಸ್ನು ಒಳ್ಳೆ ಯಶಸ್ವಿ ಮುಂದೆ ಹೊರಗಲಿಕ್ಕೆ ಈ ಎಲ್ಲ ಅನಾಥ ಆಶ್ರಮದ ವತಿಯಿಂದ ಎಲ್ಲ ಹಿರಿಯ ನಾಗರಿಕರ ವತಿಯಿಂದ ಶುಭಾಶಯಗಳನ್ನು ಕೊಡ್ತೀವಿ. ಪ್ರಕಾಶ್ ಸ್ವಾಮೀಜಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಮ್ಮ ವಾಹಿನಿ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಚಿಕ್ಕಮಗಳೂರಿನಲ್ಲಿ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷರು, CDA ಅಧ್ಯಕ್ಷರು ಶುಭವನ್ನ ಕೋರಿದ್ದಾರೆ ಶ್ರೀಗಳಿಗೆ. ಬನ್ನಿ ನೋಡೋಣ. ಶ್ರೀ ಶ್ರೀ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿಗಳು ಮ್ಯಾನೇಜಿಂಗ್ ಡೈರೆಕ್ಟರು BGS ಆ್ಯಂಡ್ SJP ಸಮೂಹ ಶಿಕ್ಷಣ ಸಂಸ್ಥೆಗಳು ಹಾಗೂ ಆಸ್ಪತ್ರೆಗಳ ಈ ಸ್ವಾಮೀಜಿಗಳ ಇವತ್ತಿನ 60ನೇ ಹುಟ್ಟುಹಬ್ಬದ ಪ್ರಯುಕ್ತ ನಾವಿಲ್ಲಿ ಈ ಸಂಭ್ರಮದಲ್ಲಿ ಪಾಲ್ಗೊಂಡಿದ್ದೀವಿ. ಸ್ವಾಮೀಜಿಗಳಿಗೆ ಒಳ್ಳೆಯದಾಗಲಿ, ಈ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರಕ್ಕೆ ಬಯಸ್ತಾ ಇದ್ದೇನೆ. ಶ್ರೀ ಶ್ರೀ ಡಾಕ್ಟರ್ ಪರಮ ಪೂಜ್ಯ ಸ್ವಾಮೀಜಿಯವರ 60ನೇ ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯವನ್ನು ಕೋರ್ತಾ ಅವರಿಗೆ ಆಯಸ್ಸು ಆರೋಗ್ಯವನ್ನು ಹೆಚ್ಚು ಕೊಡಲಿ,
ಕೊಟ್ಟರೆ ಸಮಾಜ ಸೇವೆ, ಜನರ ಸೇವೆಯನ್ನು ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಭಗವಂತ ಅವರಿಗೆ ಆಯಸ್ಸು ಆರೋಗ್ಯ ನೆಚ್ಚಿಕೊಡ್ಲಿ. ಅವರು ಸದಾ ಜನರ ಸೇವೆಯಲ್ಲಿ, ಮಕ್ಕಳ ವಿದ್ಯಾರ್ಥಿಗಳ ಸೇವೆಯಲ್ಲಿ ಮಾಡಿ ಒಂದು ಉನ್ನತ ಮಟ್ಟಕ್ಕೆ ಬೆಳೆಸಲಿ ಸಮಾಜವನ್ನು. ಈಗಾಗಲೇ ದೊಡ್ಡ ಸ್ವಾಮೀಜಿಯವರು ಯಾವ ರೀತಿ ಪ್ರಪಂಚದಾದ್ಯಂತ ಹೆಸರು ಪಡೆದಿದ್ರು ಅದೇ ರೀತಿ ಇವರು ಪಡೆಯಲಿ ಅಂತಕ್ಕಂಥ ವಿಚಾರವನ್ನು. ಚಿತ್ರದುರ್ಗದ ಅಹೋಬಲ ಟಿವಿಎಸ್ ಶೋರೂಮ್ ಮಾಲೀಕರು ಶ್ರೀಗಳಿಗೆ ಶುಭವನ್ನ ಕೋರಿದ್ದಾರೆ. ಬನ್ನಿ ನೋಡೋಣ. ಗ್ಯಾರಂಟಿ ನ್ಯೂಸ್ ಚಾನಲ್ ಕರ್ನಾಟಕದಾದ್ಯಂತ ಮನೆ ಮನೆಗೆ ಒಳ್ಳೆಯ ಸುದ್ದಿಗಳನ್ನು ಬಿಚ್ಚರಿಸುತ್ತಾ ಮನೆ ಮಾತಾಗಿರುವ ಗ್ಯಾರಂಟಿ ನ್ಯೂಸ್ನ ಮುಖ್ಯಸ್ಥರಾದ ಪ್ರಕಾಶ್ ಸ್ವಾಮೀಜಿ ಗುರುಗಳು 60ನೇ ವರ್ಷದ ಹುಟ್ಟುಹಬ್ಬವನ್ನು ಇಂದು ನಾವು ಗೋನೂರು ನಿರಾಶ್ರಿತರ ಆಶ್ರಮ ಇದರಲ್ಲಿ ಎಲ್ಲ ನಿರಾಶ್ರಿತರಿಗೆ ಸಿಹಿ ಹಂಚುತ್ತಾ ಕೇಕ್ ಕಟ್ ಮಾಡಿದ್ದೇವೆ. ಅವರ ಬರ್ತ್ಡೇನ ಆಚರಿಸಿದ್ದೇವೆ. ಅವರು ಇನ್ನೂ 100 ಕಾಲ ಒಳ್ಳೆ ಖುಷಿಯಾಗಿ ಬದುಕಿ ಜೊತೆಗೆ ಒಳ್ಳೊಳ್ಳೆ ಸಮಸ್ಯೆಗಳನ್ನು ಹೀಗೆ ಕಟ್ಟಲಿ ಎಂದು ಆಚರಿಸುತ್ತೇವೆ. ಗ್ಯಾರಂಟಿ ನ್ಯೂಸ್ ಚಾನಲ್ ಶ್ರೀ ಶ್ರೀ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿಗಳಿಗೆ 60ನೇ ಹುಟ್ಟುಹಬ್ಬದ ಸಂಭ್ರಮ. ದಾವಣಗೆರೆ, ದೇವನಹಳ್ಳಿ, ಧಾರವಾಡ ಮತ್ತು ಹಾಸನ ಜಿಲ್ಲೆಗಳಲ್ಲೂ ಕೂಡ ಸಂಭ್ರಮಾಚರಣೆ ಮನೆ ಮಾಡಿದೆ. ಬಿಜಿಎಸ್ ಮತ್ತು ಎಸ್ಜೆಬಿ ಸಮೂಹ ಶಿಕ್ಷಣ ಸಂಸ್ಥೆಗಳು ಮತ್ತು ಆಸ್ಪತ್ರೆಗಳ ಎಂಡಿ ಪ್ರಕಾಶನಾಥ ಸ್ವಾಮೀಜಿಗೆ ಶುಭಾಶಯ ಮಹಾಪೂರ್ವೇ ಹರಿದು ಬರ್ತಾ ಇದೆ. 60ನೇ ಹುಟ್ಟುಹಬ್ಬದ ಪ್ರಯುಕ್ತ ರಾಜ್ಯದ 60 ಕಡೆ ಸಂಭ್ರಮದ ಸೆಲೆಬ್ರೇಷನ್ ಅನ್ನು ಮಾಡಲಾಗ್ತಾ ಇದೆ. 60 ವರ್ಷಗಳ ಸಾರ್ಥಕತೆಯ ಸಂಭ್ರಮ ಹೆಸರಿನಲ್ಲಿ ನಾಡಿನೆಲ್ಲೆಡೆ ಗುರುವಂದನೆಯನ್ನ ಮಾಡಲಾಗ್ತಾ ಇದೆ. ಜ್ಞಾನವೇ ಗುರುವು, ಬೆಳಕೆ ಗುರುವು ಅಂತಿರುವಂತಹ ಪ್ರಕಾಶನಾಥ ಸ್ವಾಮೀಜಿಗೆ ಶುಭಾಶಯಗಳ ಮಹಾಪೂರ್ವೇ ಹರಿದು ಬರ್ತಾ ಇದೆ. ರಾಜ್ಯದ ವಿವಿಧ ಜಿಲ್ಲೆಗಳಿಂದಲೂ ಕೂಡ ಈ 60ರ ಸಂಭ್ರಮ ಮನೆ ಮಾಡಿದೆ. ದಾವಣಗೆರೆಯಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಅನ್ನದಾನವನ್ನ ಮಾಡೋದ್ರ ಮುಖಾಂತರ ಯಾವ ರೀತಿಯಾಗಿ ಸೆಲೆಬ್ರೇಷನ್ ಅನ್ನ ಮಾಡಲಾಗ್ತಾ ಇದೆ ಅನ್ನೋದನ್ನ ದೇವನಹಳ್ಳಿಯಲ್ಲೂ ಕೂಡ ಮಕ್ಕಳ ಜೊತೆಗೆ ಸ್ವಾಮೀಜಿಯವರ ಹುಟ್ಟುಹಬ್ಬವನ್ನ ಕೇಕ್ ಕಟ್ ಮಾಡೋದ್ರ ಮುಖಾಂತರ ಈ ಒಂದು ಸೆಲೆಬ್ರೇಷನ್ ಅನ್ನ ಮಾಡಲಾಗ್ತಾ ಇದೆ. ಧಾರವಾಡದಲ್ಲೂ ಕೂಡ ಕಾರ್ಯಕರ್ತರು ಈ ಒಂದು ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿರೋದನ್ನು ಗಮನಿಸ್ತಾ ಇದ್ದೀವಿ. ಮತ್ತು ಹಾಸನದಲ್ಲೂ ಕೂಡ ಹಿರಿಯರು ಕೂಡ ಭಾಗಿಯಾಗಿದ್ದಾರೆ ಅವರ ಹುಟ್ಟುಹಬ್ಬದ ಸಂಭ್ರಮದಲ್ಲಿ. ಶ್ರೀಗಳ ಸಾಮಾಜಿಕ ಕಾರ್ಯಗಳಿಂದ ಅವರ ಸಂಸ್ಥೆ ದೊಡ್ಡದಾಗಿದ್ದು ಮತ್ತಷ್ಟು ಎತ್ತರಕ್ಕೆ ಬೆಳೆಯಲಿ ಅಂತ ಧಾರವಾಡದ ಜಯ ಕರ್ನಾಟಕ ಜಿಲ್ಲಾಧ್ಯಕ್ಷರು ಶುಭವನ್ನ ಕೋರಿದ್ದಾರೆ. ಎಲ್ಲರಿಗೂ ಗೊತ್ತು, BGS ಸ್ಕೂಲ್ ಅಂದ್ರೆ ಬಾಲಗಂಗಾಧರ ಸ್ವಾಮೀಜಿಯವ್ರದ್ದು ಬಹಳ ಒಂದು ಸಂಸ್ಥೆ ಐತಿ, ಬಹಳ ದೊಡ್ಡ ಸಂಸ್ಥೆ ಐತಿ. ಅದರಲ್ಲಿ ಈಗ ಇರ್ತಕ್ಕಂಥ ಮಹಾ ಗುರುಜಿ ಇದ್ದಾರೆ, ಪ್ರಕಾಶನಾಥ್ ಗುರುಜಿ, ಅವ್ರದ್ದು 60ನೇ ಹುಟ್ಟುಹಬ್ಬ ಐತಿ. ಅದ್ರ ಸಲುವಾಗಿ ಅವ್ರ ಹುಟ್ಟುಹಬ್ಬದ ಮೊದಲ ಶುಭಾಶಯನ ತಿಳಿಸಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಸ್ವಾಮೀಜಿ. ಮತ್ತು ಇನ್ನೊಂದು ವಿಷಯ ಏನಂದರೆ, ಇವತ್ತು ಅವ್ರದ್ದು 60ನೇ ವರ್ಷದ ಹುಟ್ಟುಹಬ್ಬನ ಕರ್ನಾಟಕದ ಅವ್ರದ್ದು ಎಲ್ಲೆಲ್ಲಿ ಸಂಸ್ಥೆ ಅದಾವಲ್ಲ ಎಲ್ಲ ಸಂಸ್ಥೆದಾಗೂ ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇದ್ದಾರೆ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು. ನಾವು ನಮ್ಮ ಜಯಕನ್ನಡ ಸಂಘಟನೆಯಿಂದ ಅವ್ರ ಹುಟ್ಟುಹಬ್ಬವನ್ನು ಧಾರವಾಡದಲ್ಲಿ ವಿಶೇಷವಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ BGS ಸಂಸ್ಥೆ ಎಷ್ಟು ಮುಂದುವರೆದಾವಂದ್ರೆ ಅದು ಇನ್ನೂ ಹೆಚ್ಚಿನ ರೀತಿಯಿಂದ ಮುಂದುವರೆದು ಎಲ್ಲ ಮಕ್ಕಳಿಗೂ, ಬಡ ಮಕ್ಕಳಿಗೆ ಆತ. ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ ನಿಮ್ಗೆ ಬಡ ವಿದ್ಯಾರ್ಥಿಗಳಲ್ಲಿ ಬಹಳ ಮಂದಿ IAS, KAS ಇಂಥ ಎಕ್ಸಾಮ್ ಬರೆದು ತಮ್ಮ ಒಂದೊಂದು ಒಳ್ಳೆ ಹುದ್ದೆಯಲ್ಲಿ ಇದನ್ನು ಪಡೆದಾರೆ. ಅದ್ರ ಸಲುವಾಗಿ ಇವತ್ತು ಜಯಕನ್ನಡ ಸಂಘಟನೆ ಧಾರವಾಡ ಜಿಲ್ಲಾ ಘಟಕದ ಶ್ರೀ 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 ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿಗಳಿಗೆ 60ನೇ ಹುಟ್ಟುಹಬ್ಬದ ಸಂಭ್ರಮ. ಹಾವೇರಿ, ಕಲಬುರಗಿ, ಕೋಲಾರ ಮತ್ತು ಮಂಡ್ಯ ಜಿಲ್ಲೆಗಳಲ್ಲೂ ಕೂಡ ಸಂಭ್ರಮಾಚರಣೆಯನ್ನು ಮಾಡಲಾಗ್ತಾ ಇದೆ. BGS ಮತ್ತು SJB ಸಮೂಹ ಶಿಕ್ಷಣ ಸಂಸ್ಥೆಗಳು ಮತ್ತು ಆಸ್ಪತ್ರೆಗಳ MD ಪ್ರಕಾಶನಾಥ ಸ್ವಾಮೀಜಿಗೆ ಶುಭಾಶಯವನ್ನು ಕೋರಲಾಗ್ತಾ ಇದೆ. 60ನೇ ಹುಟ್ಟುಹಬ್ಬದ ಪ್ರಯುಕ್ತ ರಾಜ್ಯದ 60 ಕಡೆ ಸಂಭ್ರಮದ ಸೆಲೆಬ್ರೇಷನ್ ಆಗ್ತಾ ಇದೆ. ಹಾವೇರಿಯಲ್ಲಿ ಜ್ಯೋತಿ ಬುದ್ಧಿಮಾಂದ್ಯ ಮಕ್ಕಳ ವಸತಿಯುತ ಶಾಲೆಯಲ್ಲೂ ಕೂಡ ಗುರೂಜಿಯವರ ಈ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಗ್ತಾ ಇದೆ. ಕಲಬುರಗಿಯಲ್ಲೂ ಕೂಡ ಈ ಹುಟ್ಟುಹಬ್ಬ ಮನೆ ಮಾಡಿದೆ ಗುರೂಜಿಯವರ ಹುಟ್ಟುಹಬ್ಬ. ಕೋಲಾರದಲ್ಲಿ ಶಾಲೆಗಳಲ್ಲೂ ಕೂಡ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಗ್ತಾ ಇರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಮಂಡ್ಯದಲ್ಲೂ ಕೂಡ ಸಂಭ್ರಮಾಚರಣೆ ಮನೆ ಮಾಡಿದೆ. ಈ ಸಸಿಗಳಿಗೆ ನೀರು ಹಾಕಿ ಅದನ್ನು ವಿತರಣೆ ಮಾಡೋದರ ಮುಖಾಂತರ ಈ ಒಂದು ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಗ್ತಾ ಇದೆ.
ಬಿಜಿಎಸ್ ನಾಲೆಡ್ಜ್ ಸಿಟಿಯಲ್ಲಿ ಶ್ರೀ ಶ್ರೀ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿ ಅವರ ಹುಟ್ಟುಹಬ್ಬದ ಸಂಭ್ರಮ ಮನೆ ಮಾಡಿದೆ. 60ನೇ ಹುಟ್ಟುಹಬ್ಬದ ಸಂಭ್ರಮ ಮನೆ ಮಾಡಿರುವಂಥದ್ದು ಬೆಂಗಳೂರು ಹೊರವಲಯದ ಕುಂಬಳಗೋಡ್ನಲ್ಲಿ ಇರುವಂತಹ ಈ ಒಂದು ಕ್ಯಾಂಪಸ್. ಕಳೆದ 4 ದಿನಗಳಿಂದ ಹೋಮ ಹವನಗಳನ್ನು ಕೂಡ ನಡೆಸಲಾಗ್ತಾ ಇದೆ. ಅದೇ ರೀತಿಯಾಗಿ ಇವತ್ತು ಕೂಡ ಶಂಖ ಚಂಡಿಕಾ ಹೋಮವನ್ನ ಆಯೋಜನೆ ಮಾಡಲಾಗಿದೆ. ಸುಮಾರು 3 ಗಂಟೆಗಳ ಕಾಲ ಈ ಒಂದು ಶಂಖ ಹೋಮ ನಡೆಯಲಿಕ್ಕಿದೆ. ಚಂಡಿಕಾ ಹೋಮ ಚಂಡಿಕಾ ದೇವಿಯನ್ನ ಆರಾಧಿಸುವಂತಹ ಅತ್ಯಂತ ಶಕ್ತಿಶಾಲಿ ಯಜ್ಞ ಅಂತಾನೆ ಹೇಳ್ತಾರೆ. ಉತ್ತಮ ಆರೋಗ್ಯ, ದೀರ್ಘಾಯುಷ್ಯ ಮತ್ತು ಕೌಟುಂಬಿಕ ಸಮೃದ್ಧಿಗೆ ಈ ಒಂದು ಶಂಖ ಯಜ್ಞವನ್ನ ಮಾಡಲಾಗುತ್ತೆ. 10ಕ್ಕೂ ಹೆಚ್ಚು ಪುರೋಹಿತರಿಂದ ಹೋಮ ಹವನವನ್ನ ಮಾಡಲಾಗ್ತಾ ಇದೆ. ಶಂಖ ಚಂಡಿಕಾ ಹೋಮ ನಂತರ ಶ್ರೀನಿವಾಸ ಕಲ್ಯಾಣೋತ್ಸವ ಮತ್ತೆ ಸೇವಂತಿ ಮತ್ತೆ ಚೆಂಡು ಹೂವುಗಳಿಂದ ಸಿಂಗಾರಗೊಂಡಿರುವಂತಹ ಹೋಮ ಮಂಟಪವನ್ನ ಗಮನಿಸ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ಹೋಮದಲ್ಲಿ ನಿರ್ಮಲಾನಂದನಾಥ ಸ್ವಾಮೀಜಿ ಅವರು ಕೂಡ ಭಾಗಿಯಾಗಿದ್ದಾರೆ. ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿ ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ. ಅವರು ಕೂಡ ಅವರ ಹುಟ್ಟು ಹಬ್ಬದ ಸಂಭ್ರಮವನ್ನ ಯಾವ ರೀತಿಯಾಗಿ ಪ್ರತಿಯೊಬ್ಬರೂ ಕೂಡ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಅನ್ನೋದರ ಬಗ್ಗೆ ಅವರು ಕೂಡ ಮಾತನಾಡ್ತಾ ಇದ್ರು. ಹುಟ್ಟುಹಬ್ಬ ನಂದೇ ಆದರೂ ಕೂಡ ಪ್ರತಿಯೊಬ್ಬರು ಹಬ್ಬದ ರೀತಿಯಲ್ಲಿ ಈ ಒಂದು 60ನೇ ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಇದೊಂದು ನನಗೆ ಖುಷಿ ಕೊಡುವಂತಹ ವಿಚಾರ ಆದರೂ ಕೂಡ ಪ್ರತಿಯೊಬ್ಬರು ಖುಷಿಯಿಂದ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾತುಗಳನ್ನಾಡಿದ್ರು. ಮತ್ತು ಈಗ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ರಿ, ಯಜ್ಞವನ್ನ ಮಾಡಲಾಗ್ತಾ ಇದೆ. ಈ ಚಂಡಿಕಾ ದೇವಿಯನ್ನ ಆರಾಧಿಸಲಾಗ್ತಾ ಇರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ರಿ. ಈ ಒಂದು ಶಂಖ ಯಜ್ಞವನ್ನ ಮಾಡುವಂತಹ ವಿಚಾರವನ್ನ ನಾವು ನೋಡ್ತಾ ಹೋಗೋದಾದ್ರೆ ಆಯಸ್ಸು ಆರೋಗ್ಯ ಚೆನ್ನಾಗಿರಲಿ ಅಂತ ಹೇಳಿ ಈ ಒಂದು ಯಜ್ಞವನ್ನ ಮಾಡಲಾಗತ್ತೆ. ಮತ್ತೆ ಖುದ್ದು TTD ದೇವಸ್ಥಾನದವರು ಕೂಡ ಇಲ್ಲಿ ಬಂದು ಪೂಜೆಯನ್ನ ನೆರವೇರಿಸ್ತಾ ಇದ್ದಾರೆ. ಅದು ಬಹಳ ವಿಶೇಷತೆಯಿಂದ. ಆದಿಚುಂಚನಗಿರಿ ಮಠದ ಶ್ರೀ ಶ್ರೀ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿಗಳ ಹುಟ್ಟು ಹಬ್ಬದ ಹಿನ್ನೆಲೆಯಲ್ಲಿ ಕುಂಬಳಗೋಡಿನಲ್ಲಿ ಇರುವ ಬಿಜಿಎಸ್ ಸಮೂಹ ಸಂಸ್ಥೆಗಳ ಕ್ಯಾಂಪಸ್ನಲ್ಲಿ ಸಂಭ್ರಮಾಚರಣೆಯಲ್ಲಿ ನಿಮ್ಮ ಗ್ಯಾರಂಟಿ ನ್ಯೂಸ್ ಸಿಬ್ಬಂದಿ ವರ್ಗ ಕೂಡ ಭಾಗಿಯಾಗಿತ್ತು. ಪ್ರಕಾಶನಾಥ ಸ್ವಾಮೀಜಿಗಳ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಗ್ಯಾರಂಟಿ ನ್ಯೂಸ್ ಪರವಾಗಿ ನಿರ್ಮಲಾನಂದನಾಥ ಸ್ವಾಮೀಜಿಗಳು ಕೇಕ್ ಅನ್ನು ಕತ್ತರಿಸಿದರು. ಈ ಕಾರ್ಯಕ್ರಮದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ, ವಿಪಕ್ಷ ನಾಯಕ R ಅಶೋಕ್, ಅವಧೂತ ವಿನಯ್ ಗುರೂಜಿ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು. ಇದೇ ವೇಳೆ ಪ್ರಕಾಶನಾಥ ಸ್ವಾಮೀಜಿಗಳಿಗೆ ಗ್ಯಾರಂಟಿ ನ್ಯೂಸ್ ತಂಡ ಶುಭವನ್ನ ಹಾರೈಸಿತು. ಇವತ್ತು BGS IRS ಬೆಳ್ಳಿ ಹಬ್ಬದ ಸಂಭ್ರಮ. ನಮಸ್ಕಾರಗಳು. ನೀವು ನಮ್ಮ ಜೀವನದಲ್ಲಿ ಅಥವಾ ಗ್ಯಾರಂಟಿ ನ್ಯೂಸ್ಗೆ ಆಶೀರ್ವಾದವಾಗಿದ್ದೀರಿ, ಒಂದು ಸಂಪತ್ತಾಗಿದ್ದೀರಿ. ತಮ್ಮ ಆಶೀರ್ವಾದ ಗ್ಯಾರಂಟಿ ನ್ಯೂಸ್ ಜೊತೆಗೆ ಹೀಗೆ ಇರಲಿ. ತಮ್ಮ ನೆರಳು ನಮ್ಮೆಲ್ಲರ ಮೇಲೆ ಸದಾಕಾಲ ಇರಲಿ. ಶ್ರೀ ಶ್ರೀ ಪ್ರಕಾಶನಾಥ ಸ್ವಾಮೀಜಿಗಳ ಹುಟ್ಟುಹಬ್ಬ ಕಾರ್ಯಕ್ರಮದಲ್ಲಿ ನಡೀತಾ ಇರುವಂತಹ ಹೋಮ ಹವನ ಪೂಜೆಯಲ್ಲಿ ಆದಿಚುಂಚನಗಿರಿ ಮಠದ ನಿರ್ಮಲಾನಂದನಾಥ ಸ್ವಾಮೀಜಿಗಳು ಭಾಗಿಯಾಗಿದ್ದರು. ಸ್ವಾಮೀಜಿಗೆ ಇನ್ನೂ ಹೆಚ್ಚಿನ ಆಯಸ್ಸು ನೀಡಲಿ ಅಂತ ಶುಭ ಹಾರೈಸಿದರು. ವಿಧಿವತ್ತಾಗಿ ಹಲವಾರು ವಿಧಿವಿಧಾನಗಳೊಂದಿಗೆ ನಮ್ಮ BGS ಇಂಟರ್ನ್ಯಾಷನಲ್ ರೆಸಿಡೆನ್ಸ್ ಸ್ಕೂಲ್ ಅಸ್ತಿತ್ವಕ್ಕೆ ಬಂದದ್ದರ ಪ್ರಯುಕ್ತ ಹಲವಾರು ಪೂಜಾ ನಡೆದಿವೆ. ಇಂದು ಯಾವ ರೀಚ್ ದ ಕಲ್ಮಿನೇಷನ್ ಪಾಯಿಂಟ್, ಇವತ್ತು ಪೂರ್ಣಾಹುತಿ ಎಲ್ಲ ಇದೆ, ಚಂಡಿ ಹೋಮ ಎಲ್ಲ. ಇದರ ಜೊತೆಯಲ್ಲಿ ಪ್ರಕಾಶನಾಥ ಸ್ವಾಮಿಗಳ 60ನೇ ವರ್ಷದ ಹುಟ್ಟುಹಬ್ಬವು ಕೂಡ ಇವತ್ತು ಜರುಗ್ತಾ ಇದೆ. ಬದಲಾಗಿರ್ತಕ್ಕಂಥ ಆಧುನಿಕ ಕಾಲಕ್ಕೆ ನಮ್ಮ ಆಚರಣೆಗಳನ್ನು ಬಿಟ್ಟದ್ದೇ ಆದರೆ ನಮ್ಮ ಗುರುಗಳು ಹೇಳ್ತಾ ಇದ್ರು, ಹಣ್ಣು ಒಳಗಡೆ ತಿನ್ಲಿಕ್ಕೆ ಚೆನ್ನಾಗಿದೆ, ಆದರೆ ತಿನ್ನೋ ಹಣ್ಣು ಚೆನ್ನಾಗಿರಬೇಕು ಅಂದರೆ ಮೇಲೆ ಕವಚವು ಕೂಡ ಭದ್ರವಾಗಿರಬೇಕು ಅಂತ. ನಮ್ಮ ಈ ಎಲ್ಲ ಅನುಷ್ಠಾನಗಳು, ಭಕ್ತಿ, ಉಪಾಸನೆಗಳು, ಆಚರಣೆಗಳು ಹೊರಗಿನ ಕವಚ ಇದ್ದಾಗೆ ನಮ್ಮ ಒಳಗಿನ ಆತ್ಮತತ್ವವನ್ನು ರಕ್ಷಣೆ ಮಾಡಲಿಕ್ಕೆ. ಆ ಒಂದು ಕಾರಣಕ್ಕೋಸ್ಕರ ನಮ್ಮಲ್ಲಿ ಇವತ್ತು ಚಂಡಿ ಯಾಗ ಮತ್ತು ಶ್ರೀನಿವಾಸ ಕಲ್ಯಾಣದ
ಕಾರ್ಯಕ್ರಮಗಳು ಜರುಗ್ತಾ ಇದೆ. ಸಕಲ ಭಕ್ತಾದಿಗಳು ಭಾಗವಹಿಸಬೇಕಾಗಿ ವಿಧಿವತ್ತಾಗಿ ಹಲವಾರು ವಿಧಿವಿಧಾನಗಳು. ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿ ಅವರ 60ನೇ ಹುಟ್ಟುಹಬ್ಬಕ್ಕೆ ಸಿದ್ಧಗಂಗಾ ಮಠದ ಶ್ರೀ ಸಿದ್ಧಲಿಂಗ ಸ್ವಾಮೀಜಿಗಳು ಶುಭವನ್ನು ಕೋರಿದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ಸ್ವಾಮೀಜಿಯ ನಿರಂತರ ಸೇವೆಗೆ ಶ್ಲಾಘನೆಯನ್ನ ವ್ಯಕ್ತಪಡಿಸಿದ್ದಾರೆ. ಈ ವರ್ಷ 60ನೇ ವರ್ಷ ಆಗಿರೋದ್ರಿಂದ ಒಂದು ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಅದನ್ನು ಅವರ ಆಯುಷ್ಯದಿಂದ ಅಳೆಯೋದು ಯಾವುದಪ್ಪ ಅಂದರೆ ಅವರ ಸೇವೆಯಿಂದ ಅಳಿತಾ ಇದ್ದೀವಿ ನಾವು. ಕೇವಲ ಆಯುಷ್ಯದಿಂದ ಅಳೆಯೋದಲ್ಲ. ಯಾವುದೇ ಒಬ್ಬ ಸಾಧಕರನ್ನು ನೋಡಬೇಕಾದ್ರೆ ಅವರ ವಯಸ್ಸು ಅಂತಲ್ಲ ಮುಖ್ಯ ಅಲ್ಲ, ಅವರ ಸೇವೆ ಮುಖ್ಯ ಆಗಿರುವಂಥದ್ದು. ನಮ್ಮ ಪ್ರಕಾಶನಾಥ ಸ್ವಾಮಿಯವರಿಗೆ ಒಂದು ದೊಡ್ಡ ಆಶೀರ್ವಾದ ಅಂದರೆ ಬಾಲಗಂಗಾಧರ ಸ್ವಾಮಿ ಅವರ ಅಂತರಂಗದ ಒಬ್ಬ ಶಿಷ್ಯ ಅಂತಂದರೆ ಇವತ್ತಿಗೂ ನಾವು ನೆನೆಸ್ಕೊಳ್ಳೋದು ಪ್ರಕಾಶನಾಥ ಸ್ವಾಮಿಯವರನ್ನ. ಆ ರೀತಿಯಲ್ಲಿ ಅವರ ಅನನ್ಯ ಆತ್ಮೀಯ ಭಕ್ತರಾಗಿ ಅವರ ಶಿಷ್ಯರಾಗಿ ಇವತ್ತು ಅವರ ಆಶೀರ್ವಾದದಿಂದ ಇಷ್ಟು ಎತ್ತರಕ್ಕೆ ಬೆಳೆದು ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಸಾಮಾಜಿಕ ಕ್ಷೇತ್ರದಲ್ಲಿ ತನ್ನದೇ ಆದಂಥ ವಿಶೇಷ ಕೊಡುಗೆಯನ್ನು ಕೊಡ್ತಾ ಇರುವಂತಹ ನಮ್ಮ ಅರ್ಥಮೇರಾದ ಪೂಜ್ಯ ಪ್ರಕಾಶನಾಥ ಸ್ವಾಮಿಯವರಿಗೆ ಅವರ ಹುಟ್ಟುಹಬ್ಬಕ್ಕೆ ಶುಭಾಶಯವನ್ನು ಕೊಡ್ತಾ ಇದ್ದಾರೆ. ಆದಿಚುಂಚನಗಿರಿ ಮಠದ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿಗಳಿಗೆ 60ರ ಸಂಭ್ರಮ. ಸಾರ್ಥಕತೆಯ 60ನೇ ಜನ್ಮದಿನಾಚರಣೆಗೆ ಸಾಕ್ಷಿಯಾದ ಗಣ್ಯಾತಿ ಗಣ್ಯರು. ಆದಿಚುಂಚನಗಿರಿ ಮಹಾಸಂಸ್ಥಾನದ ಪೀಠಾಧಿಪತಿ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಪ್ರತಿಪಕ್ಷ ನಾಯಕ ಆರ್ ಅಶೋಕ್, ಖ್ಯಾತ ಅವಧೂತರಾದ ವಿನಯ್ ಗುರೂಜಿ, ಶಾರದಾ ಪೀಠದ ಸ್ವಾಮೀಜಿಗಳಿಂದ ಶುಭಾಶಯವನ್ನ ಗುರೂಜಿಯವರಿಗೆ ಕೋರಲಾಗಿದೆ. ಶ್ರೀ 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 ಪ್ರಕಾಶನಾಥ ಸ್ವಾಮೀಜಿಗಳವರು 60 ವರ್ಷಗಳನ್ನು ಪೂರೈಸಿರುವಂಥ ಈ ಶುಭ ಗಳಿಗೆನಲ್ಲಿ ಷಷ್ಠಾಬ್ದಿಯನ್ನು ಆಚರಣೆ ಮಾಡ್ತಕ್ಕಂಥ ಈ ಸಂದರ್ಭದಲ್ಲಿ ಅವರಿಗೆ ನಾನು ಜನ್ಮದಿನದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಈ ನಾಡಿನ ಜನತೆಯ ಪರವಾಗಿ, ಪೂಜ್ಯ ತಂದೆಯವರು ಸನ್ಮಾನ್ಯ BS ಯಡಿಯೂರಪ್ಪನವರ ಪರವಾಗಿ, ನಮ್ಮೆಲ್ಲರ ಪರವಾಗಿ ಅವರಿಗೆ ಮತ್ತೊಮ್ಮೆ ಶುಭ ಕಾಮನೆಗಳನ್ನು ಕೋರ್ತಾ ಆ ಭಗವಂತ ಪರಮ ಪೂಜ್ಯ ಸ್ವಾಮೀಜಿಗಳಿಗೆ ಇನ್ನೂ ಹೆಚ್ಚು ಶಕ್ತಿಯನ್ನು, ಆಯಸ್ಸನ್ನು, ಆರೋಗ್ಯವನ್ನು ಕೊಟ್ಟು ಇವತ್ತು ಶಿಕ್ಷಣ ಸಂಸ್ಥೆಗಳ ಮುಖೇನ ಈ ನಾಡನ್ನು ಬೆಳಗುವಂಥ ಶಕ್ತಿ ಅವ್ರಿಗೆ ಇನ್ನೂ ಹೆಚ್ಚು ದಯಪಾಲಿಸಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಆದಿಚುಂಚನಗಿರಿ ಮಠದ ಶ್ರೀ ಶ್ರೀ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿ ಅವರ ಜನ್ಮದಿನದ ಅಂಗವಾಗಿ ನಿಮ್ಮ ಗ್ಯಾರಂಟಿ ನ್ಯೂಸ್ ಕಚೇರಿಯಲ್ಲೂ ಕೂಡ ಕೇಕ್ ಅನ್ನು ಕತ್ತರಿಸಿ ಸಂಭ್ರಮಾಚರಣೆಯನ್ನ ಮಾಡಲಾಗಿದೆ. ಆ ಒಂದು ಸಂಭ್ರಮದ ಕ್ಷಣಗಳ ಝಲಕ್ ನಿಮ್ಮ ಮುಂದೆ. ನಮಸ್ಕಾರ ಗುರುಗಳೇ. ಇವತ್ತು ಇಡೀ ನಮ್ಮ ಗ್ಯಾರಂಟಿ ನ್ಯೂಸ್ ತಂಡ ಒಬ್ಬ ವಿಶೇಷ ವ್ಯಕ್ತಿಯ ಹುಟ್ಟುಹಬ್ಬದ ಸಂಭ್ರಮಾಚರಣೆಗೋಸ್ಕರ ನೆರೆದಿದ್ದೀವಿ. ಅದು ಬೇರೆ ಯಾರೂ ಅಲ್ಲ, ಆದಿಚುಂಚನಗಿರಿ ಮಠದ ಶ್ರೀ ಪ್ರಕಾಶನಾಥ ಗುರೂಜಿಗಳ ಆಶೀರ್ವಾದ ನಮಗೆ ಸಂಪತ್ತಿದ್ದ ಹಾಗೆ. ಹೀಗಾಗಿ ಅವರ ಆಶೀರ್ವಾದ ಸದಾಕಾಲ ನಮ್ಮ ಮೇಲೆ ಇರಲಿ. ಅಷ್ಟೇ ಅಲ್ಲ, ಪ್ರಕಾಶನಾಥ ಗುರುಗಳೇ ತಮ್ಮ ನೆರಳು ಸದಾಕಾಲ ನಮ್ಮ ಮೇಲೆ ಇರಲಿ. 60ನೇ ವಸಂತಕ್ಕೆ ತಾವು ಕಾಲಿಡ್ತಾ ಇದ್ದೀರಾ. ಇನ್ನು ಹಲವಾರು ವಸಂತಗಳನ್ನು ಪೂರೈಸಬೇಕು ಮತ್ತು ಈ ನಾಡಿಗೆ ತಾವು ಕೊಡ್ತಾ ಇರುವಂತಹ ಶಿಕ್ಷಣ ಕೊಡುಗೆ ಆಗಿರ್ಬೋದು, ಅನ್ನದಾಸೋಹ ಆಗಿರ್ಬೋದು, ಅಥವಾ ಸಮಾಜದ ಬೇರೆ ಬೇರೆ ಕಾರ್ಯಗಳ ಮುಖಾಂತರ ಜನರನ್ನು ತಾವೇನು ಮುಟ್ತಾ ಇದ್ದೀರಿ ಆ ಸಾಮಾಜಿಕ ಕಾರ್ಯಗಳು ಇನ್ನಷ್ಟು ಹೆಚ್ಚಾಗಲಿ ಮತ್ತು ಈ ಶಿಕ್ಷಣ ಸಂಸ್ಥೆಯಲ್ಲಿ ಓದಿರುವಂತಹ ಮಕ್ಕಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡ್ತಾ ಇದ್ದಾರೆ, ಅದು ಹಾಗೆಯೇ ಮುಂದುವರಿಲಿ. ಮತ್ತೊಮ್ಮೆ ಮಗದೊಮ್ಮೆ ಈ ನಾಡಿನ ಜನತೆ ಮತ್ತು ನಮ್ಮ ಗ್ಯಾರಂಟಿ ನ್ಯೂಸ್ ತಂಡದ ಪರವಾಗಿ ತಮಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಶ್ರೀ ಶ್ರೀ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿಗಳ 60ನೇ ಹುಟ್ಟುಹಬ್ಬದ ಪ್ರಯುಕ್ತ ಸ್ವಾಮೀಜಿಗಳಿಗೆ ಗ್ಯಾರಂಟಿ ನ್ಯೂಸ್ ತಂಡ ಪ್ರೀತಿಪೂರ್ವಕವಾಗಿ ಶುಭವನ್ನ ಹಾರೈಸ್ತಾ ಇದೆ. ಅಕ್ಷರ ದಾಸೋಹಿ, ಅನ್ನದಾಸೋಹಿ ಶ್ರೀ ಶ್ರೀ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿಗಳಿಗೆ 60ರ ಸಾರ್ಥಕತೆಯ ಸಂಭ್ರಮ. ನಡೆ ನುಡಿಯಲ್ಲಿ ಶುದ್ಧತೆ, ಕಾಯಕದಲ್ಲಿ ಬದ್ಧತೆ, ಆಚಾರ ವಿಚಾರದಲ್ಲಿ ಶ್ರೇಷ್ಠತೆ ಹೊಂದಿರುವ ಕಾಯಕ ಯೋಗಿ.
ಆ ಭಗವಂತ ನಿಮಗೆ ಆಯುರಾರೋಗ್ಯ, ಸಕಲ ಕೀರ್ತಿ, ಸುಖ, ಶಾಂತಿ, ನೆಮ್ಮದಿ ನೀಡಿ 100 ಕಾಲ ಕಾಪಾಡಲಿ. ನಮ್ಮಂತಹ ಭಕ್ತರಿಗೆ ನೀವು ಸದಾ ದಾರಿ ದೀಪವಾಗಿರಿ. ನಿಮ್ಮ ಮಾರ್ಗದರ್ಶನದಂತೆ ನಾವು ನಡೆದುಕೊಳ್ಳುತ್ತೇವೆ. ನಿಮ್ಮ ಆರೋಗ್ಯ, ಕೀರ್ತಿಗಾಗಿ ದೇವರಲ್ಲಿ ಕೇಳಿಕೊಳ್ಳುತ್ತೇವೆ. ನಿಮ್ಮ ಪ್ರೀತಿಯ ಆಶೀರ್ವಾದ ಸದಾ ನಮ್ಮ ಗ್ಯಾರಂಟಿ ನ್ಯೂಸ್ ಕುಟುಂಬದ ಮೇಲೆ ಇರಲಿ. ಜೈ ಗುರುದೇವ್. ಎಂತಿ ನಿಮ್ಮ ಪ್ರೀತಿಯ ಗ್ಯಾರಂಟಿ ನ್ಯೂಸ್ ತಂಡ. ಇವಿಷ್ಟು ಈ ಕ್ಷಣದ ನ್ಯೂಸ್ ಅಪ್ಡೇಟ್. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.